ನಮಸ್ಕಾರ. ಅನ್ನ ಕೊಡೋ ರೈತರಿಗೆ, ದೇಶ ಕಾಯೋ ಯೋಧರಿಗೆ, ನಿಷ್ಠಾವಂತ ಹೋರಾಟಗಾರರಿಗೆ ನಮಸ್ತೆ. ಇವತ್ತು ತಮ್ಮ ಸ್ಥಾನ ಭದ್ರತೆಗಾಗಿ ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಏನು ಜಿಗಿಯುವ ಕೆಲ ರಾಜಕೀಯ ನಾಯಕರನ್ನು ನೋಡಿದ್ದೀವಿ. ತನ್ನ ಚಲನಚಿತ್ರಕ್ಕೆ ಕುತ್ತು ಬಂದಾಗ ಬೀದಿಗೆ ಬಂದು ಕಾಪಾಡಪ್ಪ ಅನ್ನೋ ಕೆಲ ಚಲನಚಿತ್ರ ನಾಯಕರು ನೋಡಿದ್ದೀವಿ. ಕ್ರೀಡಾಪಟುಗಳ ಬಗ್ಗೆ ಮಾತಾಡಬೇಡ, ಅವರ ಸಾಧನೆ ಶೂನ್ಯ, ಬಿಟ್ಬಿಡಿ. ಆದರೆ ಇವುಗಳೆಲ್ಲರ ಮಧ್ಯೆ ಇಂಥ ಜನಗಳು ಸ್ವಾರ್ಥಕ್ಕಾಗಿ ಇರುವ ಈ ಕಾಲಘಟ್ಟದಲ್ಲಿ ಒಬ್ಬ ಸೈನಿಕ 3 ಗುಡ್ಡಗಳನ್ನು ಆ ಗುಡ್ಡದಿಂದ ಈ ಗುಡ್ಡಕ್ಕೆ, ಈ ಗುಡ್ಡದಿಂದ ಅದಕ್ಕೆ ಜಿಗಿದು ನಮ್ಮ ದೇಶ ರಕ್ಷಣೆಗೆ ಪ್ರಾಣ ಕೊಟ್ಟಂಥ ಒಬ್ಬ ವ್ಯಕ್ತಿ ಕಥೆಯನ್ನು ಹೇಳ್ತೀನಿ. ಕಥೆಯಲ್ಲ, ನಡೆದ ಘಟನೆಯನ್ನು ಹೇಳ್ತೀನಿ. ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿತ್ತು. ಅದನ್ನು ನಾನಿಲ್ಲಿ ಅವರನ್ನು ಹೇಳಿರೋ ಮಾತುಗಳನ್ನು ನಾನು ಸ್ವಲ್ಪ ವ್ಯಾಖ್ಯಾನ ಮಾಡಿ ಹೇಳ್ತಾ ಇದ್ದೀನಿ. 1962ರಲ್ಲಿ ಚೀನಾ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ. ಆ ಯುದ್ಧಕ್ಕೆ ಬಂದಾಗ ನಮ್ಮ ಭಾರತ ನಿಶ್ಶಕ್ತವಾಗಿರುತ್ತೆ. ನಿಶ್ಶಕ್ತವಾಗಿ ಯುದ್ಧ ಮಾಡುವ ಸ್ಥಿತಿಯಲ್ಲಿರೋದಿಲ್ಲ, ಸೋಲನ್ನೂ ಒಪ್ಕೊಂಡುತ್ತೆ. 1962ರಲ್ಲಿ ಚೀನಾ ದಾಳಿ ಮಾಡಿದಾಗ ಆಗ ನಮ್ಮ ವಿದೇಶಾಂಗ ಸಚಿವರಾದ ಕೃಷ್ಣ ಮೆನನ್ ಅಂತ ಒಬ್ಬರು ಇರ್ತಾರೆ, ಗೃಹ ಸಚಿವರಾದ ಪ್ರಾಣನಾಥ್ ಥಾಪರ್ ಅನ್ನೋರಿದ್ದು ಈ ಯುದ್ಧದ ಬಗ್ಗೆ ಹೆಚ್ಚಾಗಿ ಆಸಕ್ತಿ ತೋರಿಸೋದಿಲ್ಲ ಸರ್ಕಾರ. ಆಗ ಚೀನಾದ ಗಡಿಯಲ್ಲಿ ಪ್ರಥಮವಾಗಿ ಒಂದು ಗಡಿ ಇರುತ್ತೆ. ಆ ಗಡಿಯಿಂದನೇ ಚೀನಾದವರು ಭಾರತ ದೇಶಕ್ಕೆ ಬರಬೇಕಾಗಿದ್ದ ಯುದ್ಧಕ್ಕೆ. ಆ ಗಡಿ ಹೆಸರು ನೂರಾ ನಾಗ್ ಅಂತೇಳ್ಬಿಟ್ಟು ಆ ಚೆಕ್ ಪೋಸ್ಟ್ ಹೆಸರು. ಆ ಚೆಕ್ ಪೋಸ್ಟು ಕಾವಲುಗಾರರಾಗಿರ್ತಕ್ಕಂಥ ನಮ್ಮ ವೀರ ಯೋಧನ ಹೆಸರು ಜಸ್ವಂತ್ ಸಿಂಗ್ ರಾಥೋಡು. ಈ ಚೀನಿಗಳು ಏನು ಆ ನೂರಾ ನಾಗ್ ಚೆಕ್ ಪೋಸ್ಟ್ ಬಳಿ ಹತ್ತಿರದಲ್ಲೇ ಯುದ್ಧಕ್ಕೆ ಸನ್ನದ್ಧರಾಗಿ ಬರುವುದನ್ನು ಅರಿತುಬಿಟ್ಟು ಸೇನಾ ಅಧಿಕಾರಿಗಳಿಗೆ ತಿಳಿಸ್ತಾನೆ, ಸಾರ್, ಈ ಥರ ಚೀನಾದವರು ಆಕ್ರಮಣ ಮಾಡೋದಕ್ಕೆ ನನ್ನ ಚೆಕ್ ಪೋಸ್ಟ್ ಹತ್ರ ಬರ್ತಾ ಇದ್ದಾರೆ, ದಯವಿಟ್ಟು ನೀವು ಸೈನಿಕರನ್ನು ಮದ್ದು ಗುಂಡುಗಳನ್ನು ಕಳಿಸಿ ಅಂತ. ಆಗ ಸೇನಾ ಮುಖ್ಯ ಅಧಿಕಾರಿ ಹೇಳ್ತಾನೆ, ಮದ್ದು ಗುಂಡು ಬಟ್ಟೆ ಊಟ ಏನು ನಮ್ಮ ಹತ್ರ ಇಲ್ಲಪ್ಪ, ನಿಶ್ಶಕ್ತರಾಗೋಗಿದ್ದೀವಿ, ಯುದ್ಧ ಮಾಡೋ ಸ್ಥಿತಿಯಲ್ಲಿಲ್ಲ, ನೀನು ಪ್ರಾಣ ಉಳಿಸ್ಕೊಂಡು ಆ ಚೆಕ್ ಪೋಸ್ಟನ್ನು ಬಿಟ್ಬಿಟ್ಟು ಬಂದುಬಿಡು, ಅದು ಅವ್ರಿಗೆ ಸೇರೋಗ್ಲಿ ಅಂತ ಹೇಳ್ತಾನೆ. ಇವನು ಕೋಪ ಬಂದು ಹೇಳ್ತಾನೆ, ಅಲ್ಲ ಸಾರ್, ಒಂದು ಕೈಯಲ್ಲಿ ಉಪ್ಪು ಒಂದು ಕೈಯಲ್ಲಿ ಮಣ್ಣಿಡಿದು ನಾನು ಪ್ರಾಣ ಇರೋವರೆಗೂ ದೇಶ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ದೇಶ ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಮವಸ್ತ್ರ ಹಾಕ್ಕೊಂಡು ಈ ಕೋವಿಯನ್ನು ಕೈಯಲ್ಲಿ ಇಟ್ಕೊಂಡಿದ್ದೀರಿ, ಪ್ರಾಣ ಹೋದ್ರೂ ನಾನು ಬೆನ್ನು ತೋರಿಸಲ್ಲ ಶತ್ರುಗಳಿಗೆ, ನೀವು ಯಾರೂ ಬರ್ದಿರ ಇದ್ರೂ ನಾನು ಒಬ್ಬಂಟಿಯಾಗಿ ಪ್ರಾಣ ಇರೋವರೆಗೂ ಓಡಾಡ್ತೀನಿ ಅಂತ ಕಾರವಾಗಿ ಉತ್ತರ ಕೊಟ್ಟು ಫೋನ್ ಕಟ್ ಮಾಡ್ತಾನೆ. ಆಗ ನೋಡ್ತಾನೆ, ಇನ್ನೇನು ಕೆಲವೇ ದೂರದ ಅಂತರದಲ್ಲಿ ಚೀನಿ ಸೈನ್ಯ 200 ಸುಮಾರು ಜನ, 200ಕ್ಕೆ ಮೇಲ್ಪಟ್ಟ ಸೈನಿಕರು ಮುನ್ನುಗ್ಗಿ ಬರ್ತಾ ಇರ್ತಾರೆ. ಆಗಿದ್ನ ಏನು ಮಾಡಬೇಕಂತ ಒಳಿಯಲ್ಲ. ಪಕ್ಕದಲ್ಲಿ ಸದ್ದು ಬಿದ್ದಿದ್ದಂಥ ನಮ್ಮ ಭಾರತೀಯ ಸೇನೆಯವರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಅಳುದುಳಿದ ಮದ್ದು ಗುಂಡು ಬಂದೂಕುಗಳನ್ನು ತಗೊಂಡು ಬಂದು ಅಲ್ಲಿ 3 ಗುಡ್ಡ ಇರುತ್ತೆ. 3 ಗುಡ್ಡದಲ್ಲಿ ಸ್ವಲ್ಪ ಎಷ್ಟೆಷ್ಟು ಬೇಕೋ ಶೇಖರಣೆ ಆಗಿಟ್ಕೊಂಡು ಆ ಚೀನಿ ಏನು ಯುದ್ಧಕ್ಕೆ ಬಂದಾಗ ಅವರನ್ನು ಎದುರಿಸ್ತಾ ಇರ್ತಾನೆ. ಸ್ವಲ್ಪ ಹೊತ್ತು ಈ ಗುಡ್ಡದ ಹತ್ರ ಯುದ್ಧ ಮಾಡೋದು, ಆ ಗುಡ್ಡದ ಹತ್ರ ಯುದ್ಧ ಮಾಡೋದು, ಆ ಗುಡ್ಡದಿಂದ ಈ ಗುಡ್ಡ, ಈ ಗುಡ್ಡದಿಂದ ಆ ಗುಡ್ಡಕ್ಕೆ ಅಲಿದಾಡಿ ಅವರನ್ನು ನಿಶ್ಶಕ್ತರನ್ನಾಗಿ ಮಾಡಿಬಿಡ್ತಾನೆ. ಆಗ ಅವರಿಗೆ ಅರಿವಾಗುತ್ತೆ, ಭಾರತದ ಸೇನೆ ಗುಡ್ಡಗಳು ತುಂಬ ಇದೆ, ಆ ಗುಡ್ಡಗಳ ಹತ್ತಿರದಿಂದ ನಾವು ಮದ್ದು ಗುಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಸೈನಿಕರನ್ನು ಕಳ್ಕೊಂಡು ಬಿಡ್ತಾನೆ. ಆದರೆ ಅವ್ರಿಗೆ ಅರಿವಿರೋದಿಲ್ಲ, ಒಬ್ಬ ವೀರ ಯೋಧ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಅರಿವಾಗೋದಿಲ್ಲ. ಹೀಗೆ ಯುದ್ಧ ಮಾಡ್ತಾ ಇದ್ರೆ ಆ ಕುರಿ ಕಾಯುವಂತಹ 2 ಹೆಣ್ಣು ಮಕ್ಕಳು ಬರ್ತಾರೆ, ಲಂಗ ದಾವಣಿ ಹಾಕ್ಕೊಂಡಿರ್ತಕ್ಕಂಥ ಪುಟ್ಟ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ಇವ್ರಿಗೆ ಪರಿಚಯ ಇದ್ರೂ ಇರಬಹುದು ಅನಿಸ್ತಾ ಇದೆ ಮುಂದಿನ ದಿನಗಳಿಂದ, ಯಾಕಂದರೆ ಗಡಿ ಭಾಗದಲ್ಲಿ ಇದ್ದಿದ್ದರಿಂದ. ಆ ಹೆಣ್ಣು ಮಕ್ಕಳ ಹೆಸರು, ಪುಟ್ಟ ಹೆಣ್ಣು ಮಕ್ಕಳ ಹೆಸರು ಶೈಲಾ, ಒಬ್ಬ ಹೆಸರು ನೂರಾ ಅಂತ. ಶೈಲಾ, ಒಬ್ಬ ಹುಡುಗಿ ಹೆಸರು, ಇನ್ನೊಬ್ಬ ಹುಡುಗಿ ಹೆಸರು ನೂರಾ ಅಂತ ಹೇಳ್ಬಿಟ್ಟು ಆ ಶೈಲಾ ನೂರಾ ಇಬ್ಬರು ಸೇರಿಕೊಂಡು ನಮ್ಮವ್ರು ಸತ್ತು ಬಿದ್ದು ನೆತ್ಕೊಂಡು ಬಂದು ಇನ್ನೂ ಉಳಿದಿರ್ತಕ್ಕಂಥ ಮದ್ದು ಗುಂಡುಗಳನ್ನು ತಂದು ಗುಡ್ಡುಗಳ ಹತ್ರ ಕೊಟ್ಟು, ನಿನ್ನ ಜೊತೆಗೆ ನಾವು ಇದ್ದೀವಣ್ಣ, ಯುದ್ಧ ಮಾಡು ಅಂತ ಹೇಳ್ತಾನೆ. ಆಗ ನಮ್ಮ ಸೈನಿಕರ ಜೊತೆ ಯಾರು ಇಲ್ದಿರ ಇದ್ರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಶಕ್ತಿ ಬಂದು ಯುದ್ಧ ಮಾಡ್ತಾನೇ ಇರ್ತಾನೆ. ಪುಟ್ಟ ಮಕ್ಕಳ ನೆರವಿನಿಂದ 48 ಗಂಟೆಗಳ ಕಾಲ ಅನ್ನ ನೀರು ಆಹಾರ ಇಲ್ಲದೆ ರಾತ್ರಿ ಆಗ್ಲಂದಿರ ಅವರನ್ನು ಮೂಕ ಪ್ರೇಕ್ಷಕರನ್ನು ಮಾಡಿ ಹಿಂದಕ್ಕೆ ಹಿಮ್ಮೆಟ್ಟಿಸರ ಮಾಡಿಬಿಡ್ತಾನೆ. ಆ ವ್ಯಕ್ತಿನೇ ಈಗ ತೋರಿಸ್ತೀನಿ, ಜಸ್ವಂತ್ ಸಿಂಗ್ ರಾಥೋಡ್. ನೋಡಿ.
ಆ ಜಸ್ವಂತ್ ಸಿಂಗ್ ರಾಥೋಡ್ನ ನೋಡಿದ್ರಲ್ಲ, ಇದು ಚೀನಾ ಸೇನಾಧಿಕಾರಿಗಳಿಗೆ ತಲುಪುತ್ತೆ. ಏನು ಭಾರತ ಎಲ್ಲ ಕಡೆ ಓಡ್ತಾ ಇದೆ, ಈ ಏನು ನೂರಾನಾಗ್ ಅನ್ನೋ ಈ ಚೆಕ್ ಪೋಸ್ಟಲ್ಲಿ ಮಾತ್ರ ಯಾಕೆ ನಮಗೆ ಹಿನ್ನಡೆ ಆಗ್ತಾ ಇದೆ, ಹೋಗಿ ವಿಮಾನ ಎತ್ಕೊಂಡು ಹೋಗಿ ಪರಿಸ್ಥಿತಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಚೀನಿ ಸೈನಿಕರು ವಿಮಾನ ಎತ್ಕೊಂಡು ಬಂದು ವಿಮಾನದ ಮೇಲಿಂದ ನೋಡ್ತಾರೆ. ಒಬ್ಬನು ಆ ಗುಡ್ಡದಿಂದ ಈ ಗುಡ್ಡ, ಈ ಗುಡ್ಡದಿಂದ ಆ ಗುಡ್ಡಕ್ಕೆ ಬಾಂಬ್ ಎಸೆಯೋದು, ಕೋವಿ ಹಿಡ್ಕೊಳ್ಳೋದು, ಇದು ಯುದ್ಧ ಮಾಡಿ ಎಲ್ಲರೂ ನಿಮ್ಮೆಟ್ಟಿಸ್ತಾ ಇರ್ತಾನೆ. ಅವನು ಕಾರ್ಯಕ್ರಮವನ್ನು ನೋಡಿ ಮೂಕ ಪ್ರೇಕ್ಷಕರಾಗಿ ವಿಧಿ ಇಲ್ದಿರೇನೆ ಗುಂಡಿಟ್ಟು ಕೊಲ್ತಾರೆ. ಯಾರನ್ನ? ಜಸ್ವಂತ್ ಸಿಂಗ್ ರಾಥೋಡನ್ನು ಆ ಚೆಕ್ ಪೋಸ್ಟ್ ಹತ್ರ, ಗುಡ್ಡಗಳ ಹತ್ರ ಎದ್ದುಬಿಟ್ಟು ಕೊಂದುಬಿಟ್ಟು ಹೇಳ್ತಾರೆ. ಆಗ ಸೇನಾಧಿಕಾರಿಗಳ ಸಭೆಯಲ್ಲಿ ಹೇಳ್ತಾರೆ, ನಮಗೆ ಈ ಥರ ಚೆಲ್ಲಿ ಹಣ್ಣು ತಿನ್ನಿಸಿ 48 ಗಂಟೆಗಳಿಂದ ನಮ್ಮ ನಿದ್ದೆ ಕೆಡಿಸಿ ನಮ್ಗೆ ಹಿಮ್ಮೆಟ್ಟಿಸಿದನು ಒಬ್ಬ ಸೈನಿಕ ಅಂತ ಹೇಳ್ತಾನೆ. ಅವನನ್ನು ಕೊಂದ್ವಿ ಅಂತ ಹೇಳ್ತಾರೆ. ಕೊಂದುಬಿಟ್ರ ಹೋಗ್ಬಿಟ್ಟು ಅವ್ನು ತಲೆ ಕತ್ತರಿಸ್ಕೊಂಡು ಬಂದಿ ಅಂತ ಹೇಳ್ತಾರೆ. ತಲೆ ಕತ್ತರಿಸ್ಕೊಂಡು ಹೋಗ್ಬಿಟ್ಟು ಸರ್ವ ಗೌರವಗಳೊಂದಿಗೆ ಮಿಲಿಟ್ರಿ ಗೌರವಗಳಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿ ಆ ತಲೆಗೆ ನಮಸ್ಕಾರ ಮಾಡಿ ಕಂಚಿನ ವಿಗ್ರಹ ಮಾಡ್ತಾರೆ. ಆ ಕಂಚಿನ ವಿಗ್ರಹ ಮಾಡಿ ನಮ್ಮ ಭಾರತ ಸೇನೆಗೆ ಉಡುಗೊರೆಯಾಗಿ ಕೊಡ್ತಾರೆ ಚೀನಿಯವರು, ಈ ಜಸ್ವಂತ್ ಸಿಂಗ್ ರಾಥೋಡ್ ಅಂತನ. ಆಗ ಚೀನಿ ಒಬ್ಬ ಪ್ರಭಾವಿ ಅಧಿಕಾರಿ ಹೇಳ್ತಾನೆ, ಈ 48 ಗಂಟೆಗಳಲ್ಲಿ ಇಂಥ ಬಲಿಷ್ಠವಾದ ಚೀನಾ ಸೇನೆಯನ್ನೇ ಹಿಮ್ಮೆಟ್ಟಿದಂಥ ಇಂಥ ಒಬ್ಬ ಜಸ್ವಂತ್ ಸಿಂಗ್ ರಾಥೋಡ್ ನಮ್ಮ ಸೇನೆಯಲ್ಲಿದ್ದರೆ 1000 ಜನಕ್ಕೆ ಸಮಾನ ಅಂತೇಳ್ಬಿಟ್ಟು ಅವರು ದುಃಖ ತಪ್ಪಿದರಾಗಿ ಶೋಕಾಚರಣೆ ಆರಂಭ ಮಾಡಿ ಆ ಪುತ್ಲಿಯನ್ನು ನಮಗೆ ಉಡುಗೊರೆಯಾಗಿ ಕೊಡ್ತಾರೆ. ಆ ಕಂಚಿನ ಪ್ರತಿಮೆಯನ್ನು ಕೊಟ್ಟುತ್ತಾರಂತೆ. ಈಗಲೂ ಜಸ್ವಂತ್ ಸಿಂಗ್ ರಾಥೋಡ್ ಗಡ ಅನ್ನೋದರಲ್ಲಿ ಪುಟ್ಟ ದೇವಸ್ಥಾನ ಕಟ್ಕೊಂಡು ಆ ದೇವಸ್ಥಾನದಲ್ಲಿ ಇದನ್ನ ಪ್ರತಿಮೆನಿಟ್ಟಿದ್ದಾರಂತೆ. ಪ್ರತಿಮೆನಿಟ್ಟು ಬೆಳಿಗ್ಗೆ ಏನು ಸೈನಿಕರು ಯಾವ ಥರ ಕೆಲಸಕ್ಕೆ ಬರ್ತಾರೆ ಅದೇ ಥರ ಇದನ್ನ ಗೌರವ ಕೊಟ್ಟು ಬೂಟುಗಳಿಗೆ ಪಾಲಿಶ್ ಹಾಕಿ ಬಟ್ಟೆ ಐರನ್ ಮಾಡಿ ಇಟ್ಟಿರ್ತಾರಂತೆ. ಮಾರನೇ ದಿವಸ ನೋಡಿದರೆ ಯುದ್ಧಕ್ಕೆ ಬಂದು ಹೋಗಿ ಬಂದಂಗೆ ಚಲ್ಲಾಪಿಲ್ಲಿಯಾಗಿ ಆಗಿರುತ್ತಂತೆ. ಹಾಗೂ ನಮ್ಮ ಸೈನಿಕರೇನಾದರೂ ಸೋಮಾರಿತನದಿಂದ ಹರಟೆ ಹೊಡ್ಕೊಂಡಿದ್ರೆ ಕಪಾಳ ಮೋಕ್ಷ ಆಗುತ್ತಂತೆ. ಕಪಾಳ ಮೋಕ್ಷ ಆದಾಗ ಗದರ್ದಂಗೆ ಆಗುತ್ತಂತೆ. ಅಲ್ಲಿನ ಜನಗಳಿಗೆ ಇವಾಗಲೂ ಈ ಜಸ್ವಂತ್ ಸಿಂಗ್ ರಾಥೋಡ್ ಸತ್ತಿದ್ರೂ ಆತನ ದೇಹ ಈ ಕಡೆ ಓಡಾಡ್ತಾನೆ ಇದೆ, ದೇಶ ಕಾಯ್ತಾನೆ ಇದೆ ಅಂತ ಹೇಳ್ಬಿಟ್ಟು ಸೈನಿಕರು ಇವಾಗಲೂ ಭಯಭೀತರಾಗಿ ಗೌರವ ಕೊಟ್ಟು ಆತನನ್ನು ಪಾಲಿಸ್ತಾ ಇದ್ದಾರಂತೆ. ಅದಾದ ನಂತರ ಈ ಜಸ್ವಂತ್ ಸಿಂಗ್ ರಾಥೋಡ್ ಕಂಚಿನ ಪ್ರತಿಮೆ ಅಲ್ಲಿ ಇದೆಯಂತೆ, ಅದು ಪೂಜೆ ನಡೀತಾ ಇದೆ. ಈತನು ಏನು ಮರಣ ಹೊಂದಿದ್ರೂ ಸಹ ನಿವೃತ್ತಿಯ ದಿನಾಂಕ ಬಂದಾಗ ಆತನ ಕುಟುಂಬಕ್ಕೆ ಏನೇನು ಸಲ್ಲಬೇಕು ನಿವೃತ್ತಿ ಬಂದಾಗ ವೇತನ ಅದೆಲ್ಲ ಸಲ್ಲಿಸಿ ಮಾಶಾಸನವನ್ನು ಕೊಟ್ಕೊಂಡು ಬಂದು ಇವಾಗಲೂ ಪ್ರಾಣ ಇಲ್ದಿರ ಇದ್ರೂ ಜೀವಂತವಾಗಿ ಇದ್ದಾನೆ ಎನ್ನುವ ಭಾವನೆಯಿಂದ ಭಾರತ ಸರ್ಕಾರ ಆತನಿಗೆ ಸಕಲ ಗೌರವಗಳನ್ನು ಕೊಡ್ತಾ ಇದೆಯಂತೆ ಈ ಜಸ್ವಂತ್ ಸಿಂಗ್ ರಾಥೋಡ್ಗೆ. ಇಂಥ ಜಸ್ವಂತ್ ಸಿಂಗ್ ರಾಥೋಡ್ನ ಪಡೆದಂತಹ ನಾವೇ ಪುಣ್ಯರು. ಈಗ ನಮಗೆ ನಮ್ಮ ಇತಿಹಾಸದಲ್ಲಿ ಜಸ್ವಂತ್ ಸಿಂಗ್ ರಾಥೋಡ್ ಅನ್ನೋ ಪಟಾನೇ ಬರಲಿಲ್ಲ. ಯಾರೋ ಜಹಗೀರ್ ಅಂತೆ, ಕುತಬ್ ಮಿನಾರ್ ಕಟ್ಸಿದವನಂತೆ, ಆಮೇಲೆ ತಾಜ್ ಮಹಲ್ ಕಟ್ಸಿದವನಂತೆ, ಜಹಗೀರ್ ಅಂತೆ, ಬೋಂಡಾನಂತೆ, ಮೈಸೂರು ಪಾಕ್ ಅಂತೆ ಅಂತೇಳ್ಬಿಟ್ಟು ನಮಗೆ ಮುಂಡಾಮೋಸು ಅಂತ ಕಥೆಗಳು ಹೇಳಿದರೆ ಹೊರತು ಈ ಜಸ್ವಂತ್ ಸಿಂಗ್ ರಾಥೋಡು, ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮನ ಇತ್ತು ಬೆಳವಡಿ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಬೆಳವಡಿ ಮಲ್ಲಮ್ಮ, ಮಯೂರ ವರ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲನೂ ನಮಗೆ ಯಾರಂತ ಗೊತ್ತಿಲ್ಲ. ಈ ಸಿನಿಮಾಗಳಲ್ಲಿ ನೋಡಿ ತಿಳ್ಕೊಂಡಿದ್ವಿ ಮಯೂರ ವರ್ಮ ಯಾರು, ಸಿಂಧೂರ ಲಕ್ಷ್ಮಣ ಯಾರು ಅನ್ನೋರು. ಈ ಮುಡಿ ಪುಲಿಕೇಶಿ ಅಂತೂ ನಮ್ಗೆ ಗೊತ್ತೇ ಇಲ್ಲ. ಈ ಚಲನಚಿತ್ರಗಳಿಂದ ಮಾತ್ರ ಗೊತ್ತಾಗಿದೆ. ಈ ಥರ ನಮಗೆ ಇತಿಹಾಸದಲ್ಲೂ ಮೋಸ ಮಾಡಿದ್ದಾರೆ. ಈಗಿರುವವರು ಇಂಥ ಮಹಾನ್ ಭಾವನೆಯನ್ನು ನೆನೆಸ್ಕೊಳ್ತಾರೆ ಅಂದರೆ ಚಲನಚಿತ್ರ ನಾಯಕರಿಗೆ, ಕ್ರೀಡಾಪಟುಗಳಿಗೆ, ಕೆಲ ರಾಜಕೀಯ ನಾಯಕರುಗಳಿಗೆ ವೈಭವೀಕರಿಸ್ತಾರೆ ಹೊರತು ಈ ಜಸ್ವಂತ್ ಸಿಂಗ್ ರಾಥೋಡ್ ಅನ್ನೋರು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಅಂತ ನನಗೆ ಬೇಸರ ಆಗ್ತಾ ಇದೆ. ಆದ್ರೂ ಈ ಕತೆ ಕೇಳಿ, ಕತೆ ಇಲ್ಲ, ಈ ಘಟನೆ ನಡೆದಂಥ ಸತ್ಯ ಘಟನೆಯನ್ನು ಕೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನಡೆದಿರ್ತಕ್ಕಂಥ ಘಟನೆ ಎಲ್ಲರಿಗೂ ಹಂಚಿ ಜಸ್ವಂತ್ ಸಿಂಗ್ ರಾಥೋಡ್ ಅಂತ ಒಬ್ಬ ಏನು ಭಾರತ ತಾಯಿಯ ಮಡಿಲಿನ ಪುತ್ರರು ಹಳ್ಳಿಗೂ ಜನ್ಮಿಸ್ಲಿ ಅಂತ ಹೇಳ್ಬಿಟ್ಟು ತಾಯಿ ಭುವನೇಶ್ವರಿಯನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಜಸ್ವಂತ್ ಸಿಂಗ್ ರಾಥೋಡು ನಮ್ಮನ್ನು ಬಿಟ್ಟು ಹೋಗಿದ್ರು ಆತನ ಸಾಧನೆಗೆ ಶಿರಬಾಗಿ ವಂದನೆಗಳು. ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ಜಸ್ವಂತ್ ಸಿಂಗ್ ರಾಥೋಡಿಗೆ ಜೈವಾಗಲಿ, ಜೈವಾಗಲಿ. ಜಸ್ವಂತ್ ಸಿಂಗ್ ನಮ್ಮನ್ನು ಬಿಟ್ಟು ಹೋಗಿದ್ರು ಚಿರಾಯು ಅಂತ ಹೇಳ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ. ದಯವಿಟ್ಟು ಇಂಥವರ ಕಥೆಗಳನ್ನು ಮಕ್ಕಳಿಗೆ ಹೇಳಿ ಎಲ್ಲರನ್ನೂ ಏನು ನಾಡು ನುಡಿ ಜಲ ನಿನಗೆ ಪ್ರೀತಿಸೋ ಥರ ಮಾಡಿ. ಆ ಕ್ರೀಡಾಪಟುಗಳು, ಆ ಚಲನಚಿತ್ರ ಕೆಲವು ರಾಜಕೀಯ ನಾಯಕರು ಪಕ್ಷ ಭೇದ ಏನು ಪಕ್ಷ ಪೂಜೆ ಮಾಡೋರನ್ನ, ವ್ಯಕ್ತಿ ಪೂಜೆ ಮಾಡುವವರನ್ನು ದಯವಿಟ್ಟಿರಿ. ನಾನು ಹೇಳ್ತಾ ಇರೋದು ಎಲ್ರಿಗೂ ಅಲ್ಲ. ಈ ರಾಜಕೀಯ ನಾಯಕರು, ಕ್ರೀಡಾಪಟುಗಳು, ಚಲನಚಿತ್ರ ನಟರಲ್ಲಿ 75 ಭಾಗ ಇವರ ಸಾಧನೆಗಳು ಶೂನ್ಯ 25 ಭಾಗ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ. ಜಸ್ವಂತ್ ಸಿಂಗ್ ರಾಥೋಡ್ ಜೈವಾಗಲಿ. ಜಸ್ವಂತ್ ಸಿಂಗ್ ರಾಥೋಡ್ ಗಡ ಆ ಚೆಕ್ ಪೋಸ್ಟ್ಗೆ
ಇಟ್ಟು ಅಲ್ಲಿ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತ ಪ್ರತೀತಿ ಇದೆ ಇದೆ ಅಂತ ಹೇಳಿದ್ದಾರೆ ಒಬ್ಬರು. ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮಸ್ತೆ.